ಬೆಂಗಳೂರಿನಲ್ಲಿ ರೌಡಿ ಶೀಟರ್ನಿಂದಲೇ ರೌಡಿ ಶೀಟರ್ನನ್ನ ಕಿಡ್ನಾಪ್ ಮಾಡಲಾಗಿದೆ. ಕಿಡ್ನಾಪ್ ಮಾಡಿ ರೌಡಿ ಶೀಟರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರೋದು. ರೌಡಿ ಕಾರ್ತಿಕ್ ಅಲಿಯಾಸ್ ಜೆಕೆ ಸಲಗನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಆನೇಕಲ್ ತಾಲೂಕಿನ ಹುಸ್ಕೂರು ಸಮೀಪ ಕಿಡ್ನಾಪ್ ಆಗಿರೋದು. ರೌಡಿ ಶೀಟರ್ ಗಂಗಾ ಅಂಡ್ ಗ್ಯಾಂಗ್ನಿಂದ ಕಿಡ್ನಾಪ್ ಆಗಿತ್ತು. ಕಳೆದ ರಾತ್ರಿ ಆಗಿದ್ದಂಥ ಕಿಡ್ನಾಪ್ ಬಳಿಕ ಬೆರಳುಗಳನ್ನು ಕಟ್ ಮಾಡಿ ಇಡೀ ರಾತ್ರಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ. ಬಳಿಕ ಹುಸ್ಕೂರು ಬಳಿ ಕಾರ್ತಿಕ್ನನ್ನ ಎಸೆದು ಹೋಗಿದ್ದಾರೆ. ಕಾರ್ತಿಕ್ ಹಾಗೂ ಗಂಗಾ ಇಬ್ಬರ ನಡುವೆ ಗ್ಯಾಂಗ್ ವಾರ್ ಶುರುವಾಗಿತ್ತಂತೆ. ಕಳೆದ ವರ್ಷ ಇನ್ಸ್ಟಾದಲ್ಲಿ ಫೋಟೋ ಪೋಸ್ಟ್ ಮಾಡೋ ಮೂಲಕ ಇಬ್ಬರು ವಾರ್ ಶುರು ಮಾಡಿದ್ರು. ಇದೇ ದ್ವೇಷದ ಹಿನ್ನೆಲೆ ಕಳೆದ ರಾತ್ರಿ ಕಾರ್ತಿಕ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ. ಈಗ ಗಾಯಾಳು ಕಾರ್ತಿಕ್ನನ್ನ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ರೌಡಿ ಶೀಟರ್ ಕಾರ್ತಿಕ್ ಅಲಿಯಾಸ್ ಜೆಕೆ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಸ್, ಇಬ್ಬರು ರೌಡಿ ಶೀಟರ್ಗಳ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಸೆಂಟರ್ನಲ್ಲಿ ಈ ರೌಡಿ ಶೀಟರ್ ಕಾರ್ತಿಕ್ ಆತ ಆಸ್ಪತ್ರೆ ಪಾಲಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಯಾವಾಗ ಆಗಿರೋದಿದು, ಜೊತೆಗೆ ಏನೆಲ್ಲ ಆಗಿದೆ, ಇವರಿಬ್ಬರ ನಡುವೆ ಇದ್ದಂತ ದ್ವೇಷ ಏನು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ರಾಮ, ಆನೇಕಲ್ನಲ್ಲಿ ಇಬ್ಬರು ರೌಡಿ ಶೀಟರ್ಗಳ ಏನು ಗ್ಯಾಂಗ್ ವಾರ್ ಶುರುವಾಗಿರುವಂತದ್ದು. ಕಾರ್ತಿಕ್ ಎಂಬಾತನನ್ನ ಏನು ಕಳೆದ ರಾತ್ರಿ ಉಸ್ಕೂರು ಸಮೀಪದಲ್ಲಿ ಏನು ಕಿಡ್ನಾಪ್ ಮಾಡಿಕೊಂಡು ಹೋದಂತ ಗಂಗಾ ಅಂಡ್ ಗ್ಯಾಂಗ್ ಏನಿದ್ದಾರೆ, ಇವರು ತಮಿಳುನಾಡಿನಲ್ಲಿ ಕಾರ್ನಲ್ಲೇ ಸುತ್ತಾಡಿಸಿ ಹಲ್ಲೆಯನ್ನ ಮಾಡಿರುವಂತದ್ದು. ಗಂಭೀರವಾಗಿ ಹಲ್ಲೆಯನ್ನ ಮಾಡಿ, ಜೊತೆಗೆ ಮಧ್ಯಾಹ್ನ ಒಂದು 3 ಗಂಟೆ ಸುಮಾರಿಗೆ ಆತನನ್ನ ಒಂದು ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಎಸೆದು ಹೋಗಿರ್ತಾರೆ. ಕೂಡಲೇ ಆತನನ್ನ ಅಲ್ಲಿ ತಮಿಳುನಾಡಿನಾಗ ಇನ್ನು ಹೊಸೂರಿನಲ್ಲಿ ಸಮೀಪ ಇರುವಂತಹ ಕಾವೇರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಈಗ ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಈ ಕಾರ್ತಿಕ್ ಅಲಿಯಾಸ್ ಏನು ಜೆಕೆ ಸಲಗ ಏನಿದ್ದಾನೆ, ಈತ ಮರ್ಡರ್ ಕೇಸ್ ಜೊತೆಗೆ ಹಲವಾರು ಕೇಸ್ಗಳಲ್ಲಿ ಏನು ಆರೋಪಿಯಾಗಿದ್ದ. ಇತ್ತೀಚೆಗಷ್ಟೇ ಏನು ಪರಪ್ಪನ ಅಗ್ರಹಾರ ಜೈಲಿನಿಂದ ಕೂಡ ಬಿಡುಗಡೆ ಆಗುವಂತ ಈತ ಗಂಗಾ ಕೂಡ ಏನು ಆನೇಕಲ್ನಲ್ಲಿ ಏನು ರಾಬರಿ ಮತ್ತೆ ದರೋಡೆ ಪ್ರಕರಣಗಳಲ್ಲೂ ಕೂಡ ಏನು ದಾಖಲಾಗಿದ್ದ. ಇವರಿಬ್ಬರ ಮಧ್ಯೆಯೂ ಕೂಡ ಏನು ಗ್ಯಾಂಗ್ ವಾರ್ ಶುರುವಾಗಿತ್ತು. ಕಳೆದ ವರ್ಷ ಇಬ್ಬರು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ಅವರ ಫೋಟೋ ಇವರ ಫೋಟೋ ಇಬ್ಬರು ಕೂಡ ಫೋಟೋಗಳನ್ನ ಹಾಕಿಕೊಂಡು ವಾರ್ನ್ ಕೂಡ ಮಾಡಿದ್ರು. ಇದಾದ ಬಳಿಕ ಇವರು ಏನು ಗ್ಯಾಂಗ್ ವಾರ್ ಶುರುವಾಗಿತ್ತು. ಇದಾದ ಬಳಿಕ ಈಗ ನಿನ್ನೆ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಂತ ಏನು ಕಾರ್ತಿಕ್ ಏನು ಇರ್ತಾನೆ, ಈತನನ್ನ ಆನೇಕಲ್ ತಾಲೂಕಿನ ಉಸ್ಕೂರು ಸಮೀಪದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾರ್ತಿಕ್ನ ಕಾರ್ನಲ್ಲಿ ಎತ್ತಾಕೊಂಡೋಗಿ ಈ ರೀತಿಯಾಗಿ ಗಂಭೀರವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು. ಕೈಗಳಿಗೆ ಮತ್ತೆ ಏನಂತಂದ್ರೆ ಎದೆ ಭಾಗಕ್ಕೆ ಮತ್ತೆ ಹೊಟ್ಟೆಯ ಭಾಗಕ್ಕೆ ಏನು ಚಾಕುವಿನಿಂದ ಇರಿದು ಗಂಭೀರವಾಗಿ ಏನು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿ ಈಗಾಗಲೇ ಎಸ್ಕೇಪ್ ಆಗಿರುವಂತದ್ದು. ಈಗ ಏನಂದ್ರೆ ಆತನಿಗೆ ಏನು ಚಿಂತಾಜನಕವಾಗಿ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾನೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಈ ಗಂಗಾ ಅಂಡ್ ಗ್ಯಾಂಗ್ ಏನಿದ್ದಾರೆ ಇವರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್.